ಯೂರಿನ್ ಮುಖಾಂತರ ವೀರ್ಯ ಹೋಗ್ತಾ ಇರುತ್ತೆ, ವೀರ್ಯಾಣುಗಳು ಹೋಗ್ತಾ ಇರುತ್ತೆ, ಬ್ಲಾಕ್ ಆಗಿಬಿಟ್ಟಿರುತ್ತೆ ಒಳಗಡೆ. ಅವ್ರಿಗೆ ಗೊತ್ತೇ ಆಗಲ್ಲ, ಗೊತ್ತಿರಲ್ಲ, ಅದು ಕಾಣಲ್ವಲ್ಲ. ಆ ಇಬ್ಬರು ದಂಪತಿ ಬಂದಾಗ ಅವರಿಗೆ ಹೇಳಿದ್ರು, ಒಂದು ಬಾಯ್ಸ್ ಎಲ್ಲ ಇದ್ರಲ್ಲ ನಮ್ಮಲ್ಲಿ ರಿಸರ್ಚ್ ಸ್ಕಾಲರ್ಸು, ಸಂಶೋಧನಾ ವಿದ್ಯಾರ್ಥಿಗಳು, ಅದರಲ್ಲಿ ಒಬ್ಬರು ಹೇಳಿದ್ರು, ನೋಡಿ ನಾಳೆ ನೀವು ಬರಬೇಕಾದ್ರೆ ಈ ಜಾರ್ ಕೊಟ್ಟಿದ್ದೀವಲ್ಲ ಇದರಲ್ಲಿ ವೀರ್ಯವನ್ನು ತಂದು ಕೊಡಬೇಕು ಅಂತೆಲ್ಲ ಹೇಳಿದ್ರು. ಆಮೇಲೆ ಇಬ್ಬರು ಆಯಿತು ಅಂತೇಳಿ ಹೋದರು. ಮಾನ್ಯ ದಿನ ಗಂಡ ಹೆಂಡತಿ ಇಬ್ಬರೂ ಬಂದರು. ಅದನ್ನು ಎಲ್ಲ ನೀಟಾಗಿ ಒಂದು ಪ್ಯಾಕ್ ಎಲ್ಲ ಮಾಡ್ಕೊಂಬಂದಿದ್ರು ಅವರು ಹೋದ ಒಂದು ಸ್ವಲ್ಪ ದೂರ ಹೋಗಿದ್ರು ಅನಿಸುತ್ತೆ ಅವರು. ಇವರು ಅದನ್ನ ಓಪನ್ ಮಾಡಿಬಿಟ್ಟು ಕಿರ್ಚ್ಕೊತಾ ಇದ್ದಾರೆ ಇಬ್ಬರಲ್ಲಿ ಎಲ್ಲ ಸ್ಟೂಡೆಂಟ್ಸು. ಏನಕ್ಕೆ ಅಂತಂದರೆ ವೀರ್ಯದ ಬದಲು ಮಲ ತಂದು ಕೊಟ್ಟಿದ್ದಾರೆ ಅವರು. ಗೊತ್ತಿಲ್ಲ. ಒಬ್ಬರಲ್ಲಿ ಹಾರ್ಮೋನ್ ಆಗ್ಬೋದು, ಒಬ್ಬರಲ್ಲಿ ಕ್ರೋಮೋಸೋಮ್ ಆಗ್ಬೋದು, ಒಬ್ಬರಲ್ಲಿ ವೈವರ್ಣತಂತುವಿನ ಡಿಲೀಷನ್ ಆಗಿರ್ಬೋದು, ಒಬ್ಬರಲ್ಲಿ ಸೋಂಕಾಗಿರ್ಬೋದು, ಒಬ್ಬರಲ್ಲಿ ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು. ಈ ಥರದ್ದು ಒಬ್ಬೊಬ್ಬ ವ್ಯಕ್ತಿಗೂ ಬೇರೆ ಇರುತ್ತೆ. ಆದರೆ ಆ ಕಾರಣ ಸ್ವಲ್ಪ ಸುಲಭ ಆಗಿದ್ದರೆ ಅದನ್ನು ಸರಿಪಡಿಸ್ಬೋದು. ಅದು ಕಾರಣ ತುಂಬ ಕ್ಲಿಷ್ಟಕರವಾದದ್ದು ಅಂತಂದಾಗ ಅದನ್ನು ಈಗ ಮೈಕ್ರೋ ಡಿಲೀಷನ್ ಏನೂ ಮಾಡೋಕ್ಕಾಗೋದಿಲ್ಲ, ಜೆನೆಟಿಕ್ದು ಏನೂ ಮಾಡೋಕ್ಕಾಗಲ್ಲ. ಹಾರ್ಮೋನ್ದಾದರೆ ಏನೋ ಒಂದು ಸ್ವಲ್ಪ ಪ್ರಯತ್ನ ಪಡ್ಬೋದು, ಸರ್ಜರಿ. ಈಗ ಮತ್ತಿನ್ನೊಂದು ರಿಟ್ರಾಗ್ರೇಡ್ ಇಜಾಕ್ಯುಲೇಷನ್ ಅಂತಂತಾರೆ. ಯೂರಿನ್ ಮುಖಾಂತರ ವೀರ್ಯ ಹೋಗ್ತಾ ಇರುತ್ತೆ, ವೀರ್ಯಾಣುಗಳು ಹೋಗ್ತಾ ಇರುತ್ತೆ, ಬ್ಲಾಕ್ ಆಗಿಬಿಟ್ಟಿರುತ್ತೆ ಒಳಗಡೆ. ಅವ್ರಿಗೆ ಗೊತ್ತೇ ಆಗಲ್ಲ, ಗೊತ್ತಿರಲ್ಲ, ಅದು ಕಾಣಲ್ವಲ್ಲ. ಅದು ಮೈಕ್ರೋಸ್ಕೋಪಿಕ್ ಅಲ್ವಾ, ಬರೀ ಕಣ್ಣಿಗೆ ಎಲ್ಲ. ನಿಮ್ಮ ಯೂರಿನ್ ಪಾಸ್ ಆದಾಗ ಅದ್ರ ಜೊತೆ ಹೋಗ್ತಾ ಇರುತ್ತೆ. ಯೂರಿನ್ನಲ್ಲಿ ಏನಿದೆ ಅಂತ ಏನು ಗೊತ್ತಿರುತ್ತೆ ಅಲ್ವಾ. ಅದೇನಾಗುತ್ತೆ ಅಂದರೆ ಒಳಗಡೆ ಎಲ್ಲೋ ಬ್ಲಾಕೇಜ್ ಆಗಿಬಿಟ್ಟಿರುತ್ತೆ. ಒಂದು ಏನೋ ಗಂಟು, ಒಂದು ಏನೋ ಕಲ್ಲು, ಏನೋ ಥರ ಆಗಿ ಅದೇನಾಗುತ್ತೆ ರಿವರ್ಸ್ ಆಗಿಬಿಟ್ಟು ಯೂರಿನ್ ಮುಖಾಂತರ ಹೋಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲೂ ಬಂಜಿತನ ಇರ್ಬೋದು. ಅದನ್ನು ಸರ್ಜರಿ ಮುಖಾಂತರ ಸರಿಪಡಿಸ್ಬೋದು. ಈ ಥರ ಕೆಲವೊಂದನ್ನು ಸರ್ಜರಿ ಮುಖಾಂತರ ಸರಿಪಡಿಸುವ ಸಾಧ್ಯತೆ ಇದೆ. ಹಾಗಾಗಿ ಇದು ಕಾರಣಗಳು ಸುಮಾರು. ಇನ್ನೊಂದು ನೆನಪಾಯ್ತು, ಇವಾಗ ಸೆಕ್ಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ, ಅದೇನಾರ ಎಫೆಕ್ಟ್ ಆಗುತ್ತಾ? ಇಲ್ಲ, ಅದು ಹಸ್ತಮೈಥುನದಿಂದ ಅಷ್ಟೊಂದು ಏನು ಎಫೆಕ್ಟ್ ಆಗಲ್ಲ. ಆದರೆ ಅತಿಯಾಗಿ ಅದು ಆದಾಗ ಎಲ್ಲದೂ ಒಂಥರ ಕಾಯಿಲೆಗಳೇನೆ. ಅತಿಯಾದರೆ ಎಲ್ಲ ಅವಾಗ ಏನಾಗುತ್ತೆ ಅಂದರೆ, ಈಗ ಏನಾಗುತ್ತೆ ಪ್ರತಿ ಸಲ ಇದ್ದಾಗ ಅನಬಾಲಿಕ್ ಅಂತ ಕರಿತೀವಿ. ಅದು ಅಂದರೆ ಎನರ್ಜಿ ಡ್ರೈನ್ ಔಟ್ ಆಗ್ತಾ ಇರುತ್ತೆ. ಆಮೇಲೆ ಅವಾಗ ಹಸ್ತಮೈಥುನ ಆದಾಗ ಈ ವೀರ್ಯದ ಜೊತೆ, ಈ ವೀರ್ಯದಲ್ಲಿ ಹೇಳಿದೆ ನಾನು, ಜಿಂಕು ಲೈಕ್ ಎಲ್ಲ ಒಳ್ಳೆ ಪೌಷ್ಟಿಕಾಂಶಗಳಿರೋ ಅಂಥದ್ದು ಅದರಲ್ಲಿ ಇರೋದೊಂದು. ಪ್ರತಿ ಸಲ ದೇಹದಿಂದ ಹೋಗ್ಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ಶಕ್ತಿ ವ್ಯಯ ಆಗ್ತಾ ಇರುತ್ತೆ. ಹಾಗಾಗಿ ನಿಶಕ್ತಿ, ಸುಸ್ತು ಇದೆಲ್ಲ ಅಂತಂತರ ಅದು. ಅದರಿಂದ ಬಂಜೆತನ ಏನು ಬರಲ್ಲ. ಅವರಿಗೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಸೈಕಾಲಜಿಕಲಿ ಎಲ್ಲೋ ಒಂದು ಕಿಳಿರಿಮೆನೂ ಶುರು ಆಗುತ್ತೆ. ಅವ್ರಿಗೆ ಸುಸ್ತು, ಸಂಕಟ ಎಲ್ಲ ಆಗುತ್ತಲ್ವಾ, ಹೆದರ್ಕೊಂಡ್ಬಿಡ್ತಾರೆ. ಇದರಿಂದ ನನಗೇನೋ ಆಗಿದೆ, ಮುಂದಿನ ದಿನದಲ್ಲಿ ನಾನು ಬಂಜೆತನ ಬಂದ್ಬಿಡುತ್ತೆ ನನಗೆ ಅನ್ನೋದೊಂದು ಸೈಕಾಲಜಿಕಲ್ ಫೀಲಿಂಗ್ ಬರುತ್ತಾ. ಅದು ಇದು ಎಲ್ಲ ಸೇರ್ಕೊಳ್ಳುತ್ತಾ. ಸೇರ್ಕೊಂಡು ಅವ್ರಿಗೆ ಚೆನ್ನಾಗೇ ಇರ್ಬೋದು, ಅವ್ರಿಗೇನೋ ತೊಂದರೆನೇ ಇಲ್ಲದೆ ಇದ್ರೂ ಅವರು ಎಲ್ಲೋ ಒಂದು ಕಡೆ ಆ ಲೈಂಗಿಕತೆಗೆ ಭಯ ಶುರು ಆಗ್ಬೋದು, ಕೀಳಿರಿಮೆ ಉಂಟಾಗ್ಬೋದು. ಇದು ಒನ್ ಆಫ್ ದ ರೀಸನ್ನು. ಓಕೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಇವಾಗ ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸ್ತಾರೆ, ಅಂದರೆ ಸೆಕ್ಸ್ ಮಾಡಬೇಕಾದ್ರೆ ಏನು ಪ್ರಚೋದನಕಾರಿಯಾದಂಥ ಟ್ಯಾಬ್ಲೆಟ್ಗಳಿರ್ಬೋದು, ಅದೇನಾರು ಎಫೆಕ್ಟ್ ಆಗುತ್ತೆ? ಮೋಸ್ಟ್ ಡೇಂಜರಸ್ ಅವೆಲ್ಲ. ಏನಾಗುತ್ತೆ ಅಂದರೆ ಅವೆಲ್ಲ ಎಕ್ಸ್ಟ್ರಾ ನಮ್ಮ ಈ ಒಂದು ಲೈಂಗಿಕತೆ ಅಂತ ಒಂದು ಉಂಟಾಗೋದು ಯಾವ ಥರ ಅಂತಂದರೆ, ಫೈನಲಿ ವೀರ್ಯಾಣು ಬಿಡುಗಡೆ ಆಗಬೇಕಾದ್ರೆ ಹೈಪೋಥಲಾಮಸ್ ಅಂತ ಒಂದು ನಮ್ಮ ಮೆದುಳಿನಲ್ಲಿ ಒಂದು ಗ್ರಂಥಿ ಇದೆ. ಹೈಪೋಥಲಾಮಸ್ಸಿಂದ ಪಿಟ್ಯೂಟರಿಗೆ GnRH ಅಂತ ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು, ಈಗ ಏನೋ ಒಂದು ನೋಡ್ತಾರೆ, ನೋಡೋದು, ಕೇಳೋದು ಎಲ್ಲದು ನೋಡಿದಾಗ ಪ್ರಚೋದನೆ ಉಂಟಾಗುತ್ತೆ. ಪ್ರಚೋದನೆ ಹೈಪೋಥಲಾಮಸ್ಗೆ ಹೋಗುತ್ತೆ. ಹೈಪೋಥಲಾಮಸ್ಸಿಂದ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಅದು ನಮ್ಮ ಪಿಟ್ಯೂಟರಿಗೆ ಹೋಗುತ್ತೆ. ಮೆದುಳಿನಲ್ಲಿ ಬೇರೆ ಬೇರೆ ಗ್ರಂಥಿಗಳಿದೆ. ಪಿಟ್ಯೂಟರಿಗೆ ಹೋದಾಗ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ 2 ಹಾರ್ಮೋನು ಪಿಟ್ಯೂಟರಿ ಬಿಡುಗಡೆ ಮಾಡುತ್ತೆ. ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಇದೆಯಲ್ಲ ಟೆಸ್ಟಿಸ್ಗೆ ಬರುತ್ತೆ. ಟೆಸ್ಟಿಸ್ಗೆ ಬಂದು ಲಿಡಿಕ್ ಸೆಲ್ಸ್ ಅಂತ ಇದೆ, ಟೆಸ್ಟಿಸಲ್ಲಿ ಲಿಡಿಕ್ ಸೆಲ್ಸ್ ಅಂತ, ಅದ್ರ ಜೊತೆ ಬೈಂಡ್ ಆಗುತ್ತೆ. ಅದ್ರ ಜೊತೆ ಬೈಂಡ್ ಆಗಿ ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಟೆಸ್ಟೋಸ್ಟಿರಾನು ಮೇಲ್ ಹಾರ್ಮೋನು. ಅದು ಸ್ಪರ್ಮ್ ಪ್ರೊಡಕ್ಷನ್ಗೆ ಸಹಾಯ ಮಾಡುವಂಥದ್ದು ಮತ್ತು ಲೈಂಗಿಕತೆಗೆ ಎಲ್ಲ ಸಹಾಯ ಮಾಡುವಂಥದ್ದು. ಆಮೇಲೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದಿದೆ, ಅದು ಸೆರಟೋಲಿಸಲ್ ಜೊತೆ ಬೈಂಡ್ ಮಾಡಿ, ಸೆರಟೋಲಿಸಲ್ ಅಂತ ಇದೆ ಟೆಸ್ಟಿಸಲ್ಲೇ. ಅದರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಂಡು ವೀರ್ಯಾಣು ಸರಿಯಾಗಿ ಬಿಡುಗಡೆ ಆಗಬೇಕಾ ಎಲ್ಲ ನೋಡ್ಕೊಳ್ಳೋದು ಇದು. ಇಲ್ಲಿ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಇದೆ. ಒಂದು ಇನಿಬಿನ್ ಅಂತ ಇನ್ನೊಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಇದು ಸಾಕು ಅಂದಾಗ ಅದು ಹೈಪೋಥಾಲಮಸ್ಗೆ ಕ್ಲೂ ಕೊಡುತ್ತೆ, ಸಾಕು ಇದು ಅಂತೇಳಿ. ಆವಾಗ ಅದು ನಿಂತೋಗುತ್ತೆ. ಇಲ್ಲೇನಾಗುತ್ತೆ, ನಾವು ಹೊರಗಡೆಯಿಂದ
ಈ ಥರದ ಪ್ರಚೋದಕಾರಿಯಾದದನ್ನು ಕೊಟ್ಟಾಗ ಆ ಒಂದು ಲೂಪ್ ಇರುತ್ತಲ್ಲ ಅದು ತುಂಬ ಸತತವಾಗಿ ನಡ್ಕೊಂಡು ಹೋದರೆ ಅದರಿಂದ ನಮ್ಮ ಬೇರೆ ದೇಹದ ಅಂಗಾಂಗಗಳಿಗೆ ತೊಂದರೆ ಆಗುವ ಎಲ್ಲ ಸಾಧ್ಯತೆ, ಹೃದಯಕ್ಕೂ ತೊಂದರೆ ಆಗ್ಬೋದು. ಎಷ್ಟೋ ಜನ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋಗಿದ್ದಾರೆ, ತೊಂದರೆಗಳಾಗೇ ಆಗುತ್ತೆ ಅದರಿಂದ. ಅಷ್ಟೊಂದು ಒಂದು ಪ್ರಚೋದನೆ, ಉದ್ರೇಕ ಒಂದು ಸಂದರ್ಭಕ್ಕೆ ಸರಿಯದು. ಏಕೆಂತಂದರೆ ಅದಾದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಆಗೋದು, ಮೈ ಬಿಸಿ ಆಗೋಂಥದ್ದು, ಹೃದಯ ಬಡಿತ ಜಾಸ್ತಿ ಆಗೋಂಥದ್ದು, ಆಮೇಲೆ ಮಸಲ್ ಟೆನ್ಸ್ ಆಗೋದು, ಇದೆಲ್ಲ ಆ ಕ್ರಿಯೆಯ ಸಂದರ್ಭದಲ್ಲಿ. ನಂತರ ಏನಾಗುತ್ತೆ, ಅದು ಒಂದಷ್ಟು ಸೆಕೆಂಡ್ ಅಷ್ಟೇ. ನಂತರ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಿ ಅದನ್ನೆಲ್ಲ ಕಾಮ್ ಡೌನ್ ಮಾಡುತ್ತೆ. ಹೃದಯ ಬಡಿತ ಸಮಸ್ಥಿತಿಗೆ ಬರುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸಮಸ್ಥಿತಿಗೆ ಬರುತ್ತೆ, ಆಮೇಲೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ, ಮೈ ಬಿಸಿ ಆಗಿರೋದು ಕಮ್ಮಿ ಆಗುತ್ತೆ, ಸ್ನಾಯು ಬಿಗಿತ ಕಮ್ಮಿ, ಇದೆಲ್ಲ ಆಗಲೇಬೇಕದು. ನೀವು ಅದನ್ನು ಕಂಟಿನ್ಯೂಸ್ಸು ಅದೇ ಥರ ಒಂದು 20-30 ನಿಮಿಷ, 40 ನಿಮಿಷ, 1 ಗಂಟೆ ಅಂತಂದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಜಾಸ್ತಿ ಇದಾದಾಗ ಎಲ್ಲ ಆರ್ಗನ್ಗಳಿಗೂ ಎಫೆಕ್ಟ್ ಆಗುತ್ತೆ. ಈ ಥರ ವಿಷಯಗಳನ್ನ ಅವ್ರು ಯಾರ ಹತ್ರನೂ ಹೇಳಕ್ಕಾಗಲ್ಲ. ಮತ್ತೆ ತಗೊಂಡಿದೀವಿ ಅಂತಲೂ ಹೇಳಲ್ಲ, ಹೌದು, ತಗೊಳ್ತಾ ಇದೀವಿ ಅಂತಲೂ ಹೇಳಲ್ಲ. ಹೌದು. ಹಾಗಾಗಿ ಫ್ಯೂಚರಲ್ಲಿ ಏನಾದರೂ ಅವರಿಗೆ ಹೆಲ್ತ್ ಎಫೆಕ್ಟ್ ಆದಾಗ ಯಾರಿಗೂ ಗೊತ್ತೇ ಆಗಲ್ಲ. ಆಗ ಸಾಧ್ಯತೆ ಇದೆ, ಹಾಗೇ ಆಗುತ್ತೆ, ಈ ತಗೊಂಡಾಗ ಆಗುತ್ತೆ ಅಂತಲ್ಲ, ಆಗುವ ಅದೆಲ್ಲ ಹೆಂಗೆ ಡಿಪೆಂಡ್ ಆಗುತ್ತೆ ಅಂದರೆ ಏಜ್ ಮೇಲೂ ಡಿಪೆಂಡ್ ಆಗುತ್ತೆ, ಆಮೇಲೆ ಆರೋಗ್ಯದ ಮೇಲೆ. ಅಂದರೆ ಆಲ್ರೆಡಿ ಅವ್ರಿಗೇನೋ ತೊಂದರೆ ಇದೆ, ಈಗ ಹೃದಯ ತೊಂದರೆ ಆಲ್ರೆಡಿ ಇದೆ ಅಂತಂದರೆ ರಿಸ್ಕೇ ಅದು. ಈಗ ಏನೂ ಇಲ್ದಲೇ ಇರೋ ವ್ಯಕ್ತಿಗೂ, ವಯಸ್ಸಾಗಿ ಹೃದಯದ ತೊಂದರೆಗಳೆಲ್ಲ ಇರೋ ಅಂಥ ವ್ಯಕ್ತಿಗೂ ವ್ಯತ್ಯಾಸ ಇರುತ್ತಲ್ವ. ಈ ಮೆಟಬಾಲಿಕ್ ಎಲ್ಲ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇರುತ್ತೆ ಅದರಲ್ಲಿ. ಹಾಗಾಗಿ ಎಲ್ಲದೂ ಒಂದೇ ಥರ ನಾವು ಕನ್ಸಿಡ್ರೇಷನ್ ಮಾಡಿ ಇದನ್ನ ತಗೊಂಡ್ರೆ ಹೀಗಾಗುತ್ತೆ, ಸುಳ್ಳದು ಆಗಲ್ಲ. ಅದ್ರ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುವ ಸಾಧ್ಯತೆ. ಅಂದರೆ ಸಾಧ್ಯತೆ ಇದ್ದಾಗ ಅದರಿಂದ ದೂರ ಇರೋದೇ ಒಳ್ಳೆಯದು. ಹೌದು. ಆರೋಗ್ಯದ ದೃಷ್ಟಿಕೋನದಲ್ಲಿ ನಾವು ಅದನ್ನು ನೋಡಬೇಕಾಗುತ್ತೆ. ಇದ್ರ ಜೊತೆಗೆ ಒತ್ತಡನೂ ಸಹ ಈ ಒಂದು ಲೈಂಗಿಕತೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಒತ್ತಡದ ಹಾರ್ಮೋನು ಕಾರ್ಟಿಸಾಲ್ ಅಂತ ಇದೆಯಲ್ಲ, ಅದನ್ನು ಕಾರ್ಟಿಸಾಲು ಒತ್ತಡದ ಹಾರ್ಮೋನು ಜಾಸ್ತಿ ಆದಾಗ ಅದು ನಮ್ಮ ಹೈಪೋಥಾಲಮಸ್ಸಲ್ಲಿ ಹೋಗಿ ಅಲ್ಲಿ ಈ GnRHನ ಬಿಡುಗಡೆ ಮಾಡುತ್ತೆ ಅಂತಂದಲ್ಲ, ಒಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತಲ್ಲ, ಅದು ಬಿಡುಗಡೆ ಆಗದಿದ್ದ ಹಾಗೆ ಆ ಒಂದು ನರಕೋಶಗಳ ಮೇಲೆ ರೆಸೆಪ್ಟಾರ್ ಇರುತ್ತೆ, ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್, ಅದ್ರ ಜೊತೆ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆದಾಗ ಅದು ಬಿಡುಗಡೆ ಆಗೋದಿಲ್ಲ. ಸೊ ಒತ್ತಡ ಜಾಸ್ತಿ ಆದಾಗ್ಲೂ, ಒತ್ತಡದಿಂದನೇ ಎಷ್ಟೋ ಜನಕ್ಕೆ ಲೈಂಗಿಕತೆ ಸರಿಯಾಗಿ ಆಗದೆ, ಮಕ್ಕಳಾಗದೆ, ಎಷ್ಟೋ ತೊಂದರೆಗಳಾಗಿರೋ ಅಂಥದ್ದು ಬೇಕಾದಷ್ಟು ಇದೆ. ಈಗ ನೋಡಿ IT ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಒತ್ತಡ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲೂ ಈಗ ಬಂಜೆತನ ಉಂಟಾಗಿರುವ ಸಾಧ್ಯತೆ ಇದೆ. ಆದರೆ ಅದೆಲ್ಲ ಸರಿಪಡಿಸ್ಕೋಬೋದು ಒಂದು ಕೌನ್ಸಿಲಿಂಗ್ ಮುಖಾಂತರ. ಏನಕ್ಕೆ ಹಂಗಾಗ್ತಾ ಇದೆ ಅನ್ನೋದನ್ನು ಸವಿವರವಾಗಿ ಅದನ್ನೆಲ್ಲ ನಾವು ಪಡೆದುಕೊಂಡ್ರೆ ವಿಚಾರಗಳು ಆವಾಗ ಅದನ್ನು ಸರಿಪಡಿಸ್ಬೋದು. ಕೆಲವು ಸರಿಪಡಿಸೋಕ್ಕೆ ಆಗೋದೇ ಇಲ್ಲ. ಆ ಥರದ್ದು ಬಹಳಷ್ಟು ಕಾರಣಗಳನ್ನು ನಾವು ಹುಡುಕ್ತಾ ಹೋಗಬಹುದು. 10,000 ದಂಪತಿಗಳನ್ನ ಸ್ಟಡಿ ಮಾಡಿದಾಗ ನಿಮ್ಗೆ ಕಾರಣಗಳು ಎಷ್ಟೊಂದಿದೆ ಅಂತ ತುಂಬ ಇರುತ್ತೆ. ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ, ಈಗಲೂ ನೆನೆಸ್ಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳು ತುಂಬ ಆಶ್ಚರ್ಯ ಪಡ್ತಿರೋದು. ಒಂದು ದಂಪತಿಗಳು ಬಂದಿದ್ರು. ಅವ್ರಿಗೆ ಒಂದು ದಂಪತಿ 2 ವರ್ಷ ಆಗಿದೆ ಮದುವೆಯಾಗಿ. ಆ ಹುಡುಗನಿಗೆ ಒಂದು 20 ವರ್ಷ ಇರ್ಬೋದು, ಹುಡುಗಿ 18 ವರ್ಷ. ಇನ್ನು ಎಂಗೇಜ್ ತುಂಬ ಸಣ್ಣವರು. ಅವರು ಹೀಗೆ ಯಾರೋ ಹೇಳಿದ್ರಂತೆ, ಅವಾಗ ನಾವು 10,000 ಒಂದು ಪರೀಕ್ಷೆ, ಈ ಡಿಲಿಷನ್ ಇವೆಲ್ಲ ಪ್ಯಾಕೇಜ್ ಥರ ನಾವು ಟೆಸ್ಟ್ಗಳು ಮಾಡ್ತಿದ್ವಲ್ಲ, ಒಬ್ಬ ಕಪಲ್ಗೆ 10,000 ಚಾರ್ಜ್ ಆಗೋದು. ನಮಗೆ ಒಂದು ಪ್ರಾಜೆಕ್ಟ್ ಇತ್ತು DBTಯಿಂದ. ಅವಾಗ ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿದ್ವು ನಾವು. ನೀವು CCMB ಅಂತ ಕೇಳಿರ್ಬೋದು, ಹೈದರಾಬಾದಲ್ಲಿರುವ CCMB. ಸಾಮಾನ್ಯ ಎಲ್ಲ ಈ ಥರದ್ದು ಜೆನೆಟಿಕ್ಸ್ ರಿಲೇಟೆಡು, ಫೊರೆನ್ಸಿಕ್ ರಿಲೇಟೆಡ್ ಎಲ್ಲದನ್ನು ಫೈನಲಿ ಅವರೇ ರಿಸಾಲ್ವ್ ಮಾಡೋದು. ಈ ರಾಜೀವ್ ಗಾಂಧಿ ಅಸಾಸಿನೇಷನ್ ಆಗಿರ್ಬೋದು, ಎಲ್ಲದು CCMBಗೆ ಹೋಗುತ್ತೆ. ಆ CCMBಲಿ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮದು ಒಂದು ಕೊಲಾಬ್ರೇಷನ್ ಇತ್ತು. ಒಂದು MOU ಆಗಿತ್ತು, ಒಂದು ಇಬ್ಬರು ಜೊತೆಯಲ್ಲಿ ಜಾಯಿಂಟ್ ಪ್ರಾಜೆಕ್ಟ್ ಅದು. ಆವಾಗ ನಮಗೆ 10,000 ಚಾರ್ಜ್ ಆಗೋದು ಫ್ರೀಯಾಗಿ ಮಾಡ್ತಾಯಿದ್ವಿ ನಾವು. ಆ ಪ್ರಾಜೆಕ್ಟ್ ಇರೋ ಟೈಮಲ್ಲಿ ಎಲ್ಲ ಫ್ರೀನೇ. ಇದುವರೆಗೂ ನಮ್ಮ ರಿಸರ್ಚಲ್ಲಿ ಯಾವುದು, ನಾವು ಗೌರ್ಮೆಂಟ್ ಅಲ್ವ ನಮ್ಮದು, ಸೊ ಎಲ್ಲ ಫ್ರೀ ಬೇಸ್ ಥರ ಇದು ಫ್ರೀನೇ ನಾವು ಮಾಡಿದ್ದೀವಿ. ಯಾವುದಕ್ಕೂ ಎಲ್ಲೂ ಚಾರ್ಜ್ ಮಾಡೋ ಥರ ಇಲ್ಲ ನಮ್ಮದು. ಹಾಗಾಗಿ ಆ ಸಂದರ್ಭದಲ್ಲಿ ದಂಪತಿಗಳು ಬಂದಾಗ ಅವರಿಗೆ ಸೆಮೆನ್ ಸ್ಯಾಂಪಲ್ನ, ಸೆಮೆನ್ ಕಲೆಕ್ಷನ್ ಜಾರ್ ಅಂತ ಇರುತ್ತೆ, ಸಣ್ಣ ಜಾರ್. ಸೆಮೆನ್ ಅಂದರೆ ವೀರ್ಯ. ಓಕೆ. ವೀರ್ಯವನ್ನು ಕಲೆಕ್ಟ್ ಮಾಡಿ ಅವರು ನಮಗೆ ಕೊಟ್ಟರೆ ನಾವು ಮೈಕ್ರೋಸ್ಕೋಪಲ್ಲಿ ಅದನ್ನು ನೋಡಿ ಎಲ್ಲ ಪರೀಕ್ಷೆಗಳು, ಮತ್ತು ಅದನ್ನು ತಗೊಂಡ್ಕೊಂಡು ಅದರಲ್ಲಿ ಫ್ರಕ್ಟೋಸ್ ಇದೆಯಾ, ಸಿಟ್ರಿಕ್ ಆ್ಯಸಿಡ್ ಇದೆಯಾ,
ಆ ಸೆಮನ್ನಲ್ಲಿ ಏನೇನಿದೆ ಕಂಟೆಂಟು ಏನು ಇಲ್ಲ ಅನ್ನೋದನ್ನು ಎಲ್ಲ ನೋಡ್ತೀವಿ. ಹಾಗೆ ನೋಡಿ ಒಂದಷ್ಟು ಟೆಸ್ಟ್ಗಳು ಮಾಡ್ಬೋದು. ಆಮೇಲೆ ಮೈಕ್ರೋಸ್ಕೋಪಲ್ಲಿ ನೋಡಿ ಕೆಲವು ಟೆಸ್ಟ್ ಮಾಡ್ಬೋದು. ಬಯೋಕೆಮಿಕಲ್ಲು ಜೀವರಾಸಾಯನಿಕ ಪರೀಕ್ಷೆಗಳನ್ನು ಮಾಡ್ಬೋದು. ಏನೆಲ್ಲ ಮಾಡ್ಬೋದು ಅದರಲ್ಲಿ. ಮೇನ್ ಅದು ಬೇಕಾಗಿರೋದು ನಮಗೆ. ಇಲ್ಲಿ ಅದನ್ನು ಕೊಡೋದಕ್ಕೆ ಏನು ಅಂತಂದರೆ ಮೊದಲನೇದು ಮಡಿವಂತಿಕೆ ಕೊಡೋದು. ಆಮೇಲೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಹೇಗೆ ಕೊಡೋದು ಗೊತ್ತಿರಲ್ಲ. ಆಮೇಲೆ ರಕ್ತ ಬೇಕಾದ್ರೆ ಕೊಟ್ಬಿಡ್ತಾರೆ. ವೀರ್ಯ ಅಂದರೆ ಎಲ್ಲ ಹಿಂದೆ ಮುಂದೆ ನೋಡ್ತಾರೆ, ಸ್ವಲ್ಪ ತಿಳುವಳಿಕೆ ಕಡಿಮೆ, ಈ ಥರದ್ದೆಲ್ಲ ಇತ್ತು. ಮತ್ತು ಶುಚಿತ್ವದ ಮತ್ತು ಅವ್ರ ದೇಹದ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಅರಿವಿಲ್ಲ. ಅಂದರೆ ನಮ್ಮ ದೇಹ ಏನು, ದೇಹದಲ್ಲಿ ಏನೇನು ಆರ್ಗನ್ಸ್ ಇದೆ, ಅದ್ರ ಕೆಲಸ ಏನು, ಈ ಥರದ್ರ ಬಗ್ಗೆ ನಾಲೆಡ್ಜೇ ಕಮ್ಮಿ ಜನಕ್ಕೆ ಅಂತ ಹೇಳ್ಬೋದು. ಆ ಇಬ್ಬರು ದಂಪತಿ ಬಂದಾಗ ಅವರಿಗೆ ಹೇಳಿದ್ರು, ಒಂದು ಬಾಯ್ಸ್ ಎಲ್ಲ ಇದ್ರಲ್ಲ ನಮ್ಮಲ್ಲಿ ರಿಸರ್ಚ್ ಸ್ಕಾಲರ್ಸು, ಸಂಶೋಧನಾ ವಿದ್ಯಾರ್ಥಿಗಳು, ಅದರಲ್ಲಿ ಒಬ್ರು ಹೇಳಿದ್ರು, ನೋಡಿ ನಾಳೆ ನೀವು ಬರಬೇಕಾದ್ರೆ ಈ ಜಾರ್ ಕೊಟ್ಟಿದ್ದೀವಲ್ಲ ಇದರಲ್ಲಿ ವೀರ್ಯವನ್ನು ತಂದು ಕೊಡಬೇಕು ಅಂತೆಲ್ಲ ಹೇಳಿದ್ರು. ಆಮೇಲೆ ಇಬ್ಬರು ಆಯಿತು ಅಂತೇಳಿ ಹೋದರು. ಮಾರನೇ ದಿನ ಗಂಡ ಹೆಂಡತಿ ಇಬ್ಬರೂ ಬಂದರು. ಅದನ್ನು ಎಲ್ಲ ನೀಟಾಗಿ ಒಂದು ಪ್ಯಾಕ್ ಎಲ್ಲ ಮಾಡ್ಕೊಂಬಂದಿದ್ರು ಅವರು. ಮಾಡ್ಕೊಂಬಂದು ಕೊಟ್ಬಿಟ್ಟು ಖುಷಿಯಾಗಿ ಏನೋ ನಮಗೆ ದೊಡ್ಡ ಪ್ರೆಸೆಂಟೇಷನ್ ಕೊಟ್ಟಾಗಿ ಇಬ್ಬರು ಕೊಟ್ಬಿಟ್ಟು ಆಯಿತು ಅಂತ ಹೋದರು. ಅವರು ಒಂದು ಸ್ವಲ್ಪ ದೂರ ಹೋಗಿದ್ರು ಅನಿಸುತ್ತೆ ಅವರು. ಇವರು ಅದನ್ನ ಓಪನ್ ಮಾಡಿಬಿಟ್ಟು ಕಿರ್ಚ್ಕೊತಾ ಇದ್ದಾರೆ ಇಬ್ಬರನ್ನೆಲ್ಲ ಸ್ಟೂಡೆಂಟ್ಸು. ಏನಕ್ಕೆ ಅಂತಂದರೆ ವೀರ್ಯದ ಬದಲು ಮಲ ತಂದು ಕೊಟ್ಟಿದ್ದಾರೆ ಅವರು. ಗೊತ್ತಿಲ್ಲ ನನಗೆ ಆವಾಗ ಅವ್ರು ಹೇಳ್ತಿದ್ದಾರೆ, ಮೇಡಮ್ ನಮ್ಮ ಜನಕ್ಕೆ ಮೂತ್ರ ಯಾವುದು, ವೀರ್ಯ ಯಾವುದು, ಮಲ ಯಾವುದನ್ನೇ ಗೊತ್ತಿಲ್ವಲ್ಲ ಮೇಡಮ್. ಇವರು ಬಂಜೆತನ ಅಂತ ಬರ್ತಾರಲ್ಲ, ಬಂಜೆತನ ಏನು ಗೊತ್ತಿಲ್ವಲ್ಲ ಇವರು. ಅಲ್ಲ ನಮಗೆ ನಿಜವಾಗ್ಲೂ ನಗಬೇಕು, ಅಳಬೇಕು. ಅಲ್ಲ ಈ ಒಂಥರ ಎಷ್ಟು ಒಂದು ಅವೇರ್ನೆಸ್ ಇಲ್ಲ ಅನ್ನೋದು. ದೇಹದ ಮೇಲೆ ಅವೇರ್ನೆಸ್ ಇಲ್ಲ, ಬೇರೆದು ಬಿಡಿ ನೀವು, ಬೇರೆದ್ದನ್ನ ಬಿಟ್ಟಾಕಿ, ರಾಜಕೀಯ ಏನಾಗ್ತಿದೆ, ಸಮಾಜ ಏನಾಗ್ತಿದೆ, ನಮ್ಮ ಎಕಾನಮಿ ಏನಾಗ್ತಿದೆ ಬಿಟ್ಟಾಕಿ, ನಿಮ್ಮ ದೇಹನೇ ನಿಮಗೆ ಗೊತ್ತಿಲ್ವಲ್ಲ ಏನು ಅಂತ, ಏನು ಕೆಲಸ ಮಾಡುತ್ತೆ ಗೊತ್ತಿಲ್ವಲ್ಲ. ಕೊನೆಗೆ ಅವ್ರನ್ನ ಓಡೋಗಿ ಫೋನ್ ನಂಬರ್ ಇತ್ತು ಅನಿಸುತ್ತೆ, ಕರೆದು ಅದಲ್ಲಪ್ಪ ಇದು ಮಲ, ಇದು ವೀರ್ಯನೇ ಬೇರೆ ಅಂತೇಳಿ ಇನ್ನೊಂದು ಸಲ ತರಿಸಿ ಪರೀಕ್ಷೆ ಮಾಡಿದ್ದು ಉಂಟು. ಕೆಲವರು ವೀರ್ಯ ಅಂತ ಮೂತ್ರ ತಂದ್ಕೊಟ್ಟಿರೋರು ಬೇಕಾದಷ್ಟು ಜನ ಇದ್ದಾರೆ. ಓಕೆ, ಈ ಥರದ್ದು ಭಾಳ ಪ್ರಸಂಗಗಳು. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಎಲ್ಲಿ ಎಜುಕೇಟ್ ಮಾಡಲ್ವಲ್ಲ, ಹೆಂಗ್ ಗೊತ್ತಾಗಕ್ಕೆ ಸಾಧ್ಯ? ಅಂದ್ರೆ ಹೇಳ್ದಾಗ ಹ್ಞೂ ಅರ್ಥ ಆಯ್ತಾ ಅಂದ್ರೆ ಹ್ಞೂ ಅರ್ಥ ಆಯ್ತು, ಮಾತಾಡಕ್ಕೂ ಆಗಲ್ಲ. ಅರ್ಥ ಆಯ್ತು ಅಂತ ಹೋಗ್ಬಿಟ್ಟು ಒಬ್ಬರು ಯಾವುದೊಂದು ಸಂದರ್ಭದಲ್ಲಿ ವೀರ್ಯನ ಏನಾಗುತ್ತೆ ಅಂದರೆ ಅದು ಅರ್ಧ ಗಂಟೆಗೆ ಮೊದಲೇ ಪರೀಕ್ಷೆ ಮಾಡಬೇಕು. ಈಗ ತಂದು ಕೊಟ್ಟ ಅರ್ಧ ಗಂಟೆಗೆ ನಾವು ಪರೀಕ್ಷೆಗಳನ್ನ ಮಾಡಬೇಕು, ಅಷ್ಟೇ ವ್ಯಾಲಿಡಿಟಿ. ಆ ಅರ್ಧ ಗಂಟೆ ಆದಮೇಲೆ ವೀರ್ಯಾಣು ಸಾಯ್ತಾ ಇರುತ್ತೆ. ಆವಾಗ ನಿಮಗೆ ಅದು ವ್ಯಾಲ್ಯೂಸು ಕಮ್ಮಿ ಬರುತ್ತೆ. ಅದಕ್ಕೆ ಬೆಸ್ಟ್ ಅಂತಂದರೆ ಹಾಫ್ ಆನ್ ಅವರ್ ಆದರೆ ನಿಮಗೆ ತುಂಬ ನೀಟಾಗಿರುತ್ತೆ. 1 hour 2 hours 5 hours ಅಂತೆಲ್ಲ ಆಯಿತು ಅಂದರೆ ಸ್ವಲ್ಪ ಅದು ಡಿಟೋರಿಯರೇಟ್ ಆಗುವ ಸಾಧ್ಯತೆ ಇರುತ್ತೆ, ತಪ್ಪಾಗಬಹುದು ಅಂತೇಳಿ ನಾವು ಕರೆಕ್ಟಾಗಿ ತಗೊತೀವಿ. ಅವ್ರಿಗೆ ಹೇಳಿದ್ವು ವಿತಿನ್ ಹಾಫ್ ಆನ್ ಅವರ್ ಮನೆಗೆ ಹೋಗಿ ಬೇಕಾದ್ರೆ ತಗೊಂಡೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ವಿತಿನ್ ಹಾಫ್ ಆನ್ ಅವರ್ ತಂದುಕೊಡಿ ಅಂತ. ಅವರು ಹೋಗ್ಬಿಟ್ಟು 5 ನಿಮಿಷಕ್ಕೆ ತಂದುಬಿಟ್ರು. ಇವರು ಮೇಡಮ್ ಹಿಂಗೆ ಹೋದ್ರು ಹಿಂಗೆ ಬರ್ತಾ ಇದ್ದಾರೆ ಅಂತ ನೋಡಿದ್ರೆ ಅದು ಇದು ಯೂರಿನ್, ಮೂತ್ರ ಹಂಗೆ. ಆಮೇಲೆ ಇಲ್ಲ ಇದಲ್ಲ, ಮೂತ್ರ ಬೇರೆ, ವೀರ್ಯ ಬೇರೆ, ಮಲ ಬೇರೆ. ನೀವು ಎಜುಕೇಟ್ ಮಾಡ್ದಂಗೆ ಆಯಿತು. ತುಂಬ ನಿಜವಾಗ್ಲೂ ನಮಗೆ ಇದು ಸಂಶೋಧನೆ ಜೊತೆಗೆ ಸಮಾಜದಲ್ಲಿ ಜನರಿಗೆ ಏನು ಬೇಕು ಅಂತ ಅರ್ಥ ಆಗೋದು ಶುರುವಾಗಿದ್ದು ಅಲ್ಲಿಂದನೇ. ಓಕೆ, ಅಂದರೆ ಇದ್ರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಒಂದು ಪ್ರೌಢಾವಸ್ಥೆಗೆ ಬಂದಾಗ, ಹೈಸ್ಕೂಲಲ್ಲಿ ಇದ್ದಾಗ ಸ್ವಲ್ಪ ಸೆಮಿನಾರ್ಗಳು ಇಡಬೇಕಾಗುತ್ತೆ. ಇಲ್ಲ ಅಂದರೆ ಈಗ ನೋಡಿ ನಮ್ಮಲ್ಲಿ ತಪ್ಪೇನಾಗ್ತಾ ಇರೋದು ಅಂದರೆ ಲೈಂಗಿಕ ಆರೋಗ್ಯದ ಬಗ್ಗೆ ಏನೋ ನೀವು ತಿಳಿಸ್ಬಾರ್ದು ಅಂತಂದರೆ ಅದೆಲ್ಲ ತಪ್ಪು ಅಂತ. ಆದರೆ ಮಕ್ಕಳಿಗೆ ಇವಾಗ ಏನಾಗಿದೆ ಅಂದರೆ ಆ ವಯಸ್ಸಿನ ಮೊದಲೇ ಅವರು ಮೊಬೈಲಲ್ಲೇ ನೋಡ್ಕೊಂಡು ನಾವು ಅನ್ಕೊಂತೀವಿ ಮಕ್ಕಳು ಅಂತ, ಆದರೆ ಮಕ್ಕಳಾಗಿರಲ್ಲ ಅವರು. ಆ ಮುಗ್ಧತೆಯ ಜೊತೆಗೆ ವಿಚಾರಗಳು ಅರ್ಧಂಬರ್ಧ ತಿಳ್ಕೊತಾರೆ, ಅನ್ಸೈಂಟಿಫಿಕ್ ಆಗಿ ತಿಳ್ಕೊತಾರೆ, ಅವೈಜ್ಞಾನಿಕವಾಗಿ ತಿಳ್ಕೊಂಡಿರ್ತಾರೆ. ತಿಳ್ಕೊಂಡಿರೋ ವಿಚಾರಗಳು ತಪ್ಪಾಗಿರಬಹುದು. ಸರಿಯಾಗಿ ಸೂಕ್ತವಾಗಿ ಅವರಿಗೆ ತಿಳಿಸಿ ಮಾರ್ಗದರ್ಶನ ನೀಡಿ ವೈಜ್ಞಾನಿಕವಾಗಿ ತಿಳಿಸುವಂತಹ ಶಿಕ್ಷಣ ಬೇಕು.
ಅದನ್ನು ತಂದೆ ತಾಯಿ ಮನೇಲಿ ಮಾಡೋಕ್ಕೆ ಮುಜುಗರ ಆಗಿರ್ಬೋದು, ಕೆಲವರು ಒಂದು ಎಜುಕೇಟೆಡ್ ಇಲ್ದಲೇ ಇರ್ಬೋದು ಅಲ್ವಾ, ಅವಿದ್ಯಾವಂತರಾಗಿರ್ಬೋದು, ಅವ್ರಿಗೆ ಅದನ್ನು ಹೇಳೋಕ್ಕಾಗದೇ ಇರ್ಬೋದು ವೈಜ್ಞಾನಿಕವಾಗಿ. ಹಾಗೆ ಅಲ್ಲ, ಆದ್ರೂ ಕೂಡ ಈ ಥರ ವಿಷಯಗಳನ್ನ ವೈಜ್ಞಾನಿಕವಾಗಿ ಹೇಳೋದ್ರಲ್ಲಿ ತಪ್ಪಿಲ್ಲ. ಒಂದು ಮೇಲ್ ಬಾಡಿ ಅಂದರೆ ಇದು ಫೀಮೇಲ್ ಬಾಡಿ. ಸಣ್ಣ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ಕೊಡಿ ಅಂತ ಹೇಳ್ತಾರಲ್ವಾ, ಹೌದು. ಅದು ಹೇಳ್ಕೊಡ್ಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳುಗಳಿಗೆ, ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ಆಗ್ಬೋದು ಅಂತ ಹೇಳಲ್ವಾ. ಹಾಗಾಗಿ ಬೇಕಾಗುತ್ತದು, ಸಣ್ಣ ಮಕ್ಕಳಿಗೂ ಬೇಕು, ಹದಿಹರಿಯದವ್ರಿಗೆ ತುಂಬ ಮುಖ್ಯ. ಇಲ್ಲ ಅಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿಗೆ ಒಳಗಾಗ್ಬೋದು, ಅಥವಾ ವಯಾಗ್ರಾ ಥರದ ಮಾತ್ರೆಗಳನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿ ಏನೋ ಎಡವಟ್ಟಾಗಿ ಇನ್ನೇನೋ ಆರೋಗ್ಯಕ್ಕೆ ಏನಾದ್ರು ಏರುಪೇರಾಗಿ ಇನ್ನೇನೇನೋ ತೊಂದರೆಗಳಾಗ್ಬೋದು. ಸೊ ಏನೋ ಆಮೇಲೆ ಏನಾಗುತ್ತೆ, ಈ ಕ್ರಿಯೆಯಿಂದ ಏನಾಗುತ್ತೆ ಅನ್ನೋ ಅರಿವೇ ಇಲ್ಲದೆ ಸಣ್ಣ ವಯಸ್ಸಿನಲ್ಲೇ ಅವರು ತಂದೆ ಆಗುವುದು, ತಾಯಿ ಆಗುವುದು, ಅಬಾರ್ಟ್ ಮಾಡ್ಕೊಳ್ಳೋಂಥದ್ದು, ಪ್ರೆಗ್ನೆಂಟ್ ಆಗಿ ಎಲ್ಲದೂ ಇದೆ, ಸಾಧ್ಯತೆ ಎಲ್ಲ ಥರನೂ ಇರುತ್ತೆ. ಇಟ್ಕುತ್ತಲ್ಲ ಮೇಡಮ್, ಆದ್ರೆ ನೀವು ಹೇಳ್ದಂಗೆ ಅರ್ಧಂಬರ್ಧಂ ತಿಳ್ಕೊಂಡಿದ್ದಾರೆ ಅಲ್ವಾ. ಇದನ್ನೇ ಹಿಂಗ್ ಮಿಸ್ ಆಯ್ತು, ಏನೋ ಆಗ್ಬಿಡ್ತು, ಮನೇಲಿ ಹೇಳಿದ್ರೆ ಹೆಂಗೋ, ಇಲ್ಲ ನಾನೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡ್ಕೊಳ್ಳೋಣ ಅಂತೇಳಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡ್ಕೊಳ್ಳೋಕೆ ಹೋಗಿ ಇನ್ನೊಂದು ಪ್ರಾಬ್ಲಮ್ ಮಾಡ್ಕೊಳ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.